ಸೊ ಏನಾಯ್ತು, ಇಡೀ ಕಾಲೇಜಿಗೆ ಸ್ಪ್ರೆಡ್ ಆಯ್ತು. ಈಗಲೂ ನನ್ನ ಹತ್ರ ಆಕ್ಸಿಡೆಂಟ್ ಫೋಟೋ ಇದೆ. ಇಫ್ ಯು ವಾಂಟ್ ಐ ಕ್ಯಾನ್ ಶೋ ದಟ್. ಏನಂತ ಅಂದ್ರೆ ಎಲ್ಲಾ ಕಡೆಗೂ ಎಲ್ಲಾ ಬ್ರಾಂಚಸ್ಗೂ ವಿದ್ಯಾಂಗ್ ಆಕ್ಸಿಡೆಂಟ್ ಆಗಿದೆ. ವಿದ್ಯಾ ಅಂದ್ರೆ ಒಂದು ನೇಮ್ ಇತ್ತು ಕಾಲೇಜಲ್ಲಿ. ವಿದ್ಯಾಂಗ್ ಆಕ್ಸಿಡೆಂಟ್ ಆಗಿದೆ, ವಿದ್ಯಾ ಏನಿಲ್ಲ ಹೇಳಿ ಎಲ್ರು. ಸೊ ಅವಾಗ ಏನಾಯ್ತು, ನನ್ನ ಕಸಿನ್ ಕೂಡ ನನ್ನ ಜೊತೆಗೆ ಓದ್ತಾ ಇದ್ಲು. ನಂಗೆ ಏನಾಗಿದೆ ಗೊತ್ತಿಲ್ಲ. ನಮ್ಮ ತಂದೆ ತಾಯಿಗೆ ಮೆಸೇಜ್ ರೀಚ್ ಆಗೋದು ಒಂದು ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ. ವಿದ್ಯಾಂಗ್ ಹಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಗೊತ್ತಿರೋಂಥ ಫ್ರೆಂಡ್ಸ್ಗಳು ಎಲ್ಲರೂ ಬಂದಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ತುಂಬಾ ಬ್ಲೀಡ್ ಆಗಿತ್ತು ನಂಗೆ. ರಕ್ತ ತುಂಬಾನೇ ಹರಿದೋಗಿತ್ತು. ಸೊ ತಲೆಗೆಲ್ಲ ಹೊಡೆತ ಬಿದ್ದಿದೆ. ಏನೋ ಅನ್ಕಾನ್ಷಿಯಸ್ ಆಗಿದ್ದಾಳೆ ಅಂತ ಅನ್ಕೊಂಡಿದ್ರು. ಯಾವಾಗ ಎಲ್ಲರೂ ಫೋನ್ ಮಾಡಿ ಕರ್ಸೋ ಅಷ್ಟೊತ್ತಿಗೆ ನಮ್ಮ ತಂದೆಯವ್ರು ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಗೊತ್ತಾಗಿ ಆಂಬುಲೆನ್ಸನ್ನ ಕರ್ಸ್ಬಿಟ್ಟು ನನ್ನನ್ನು ಹಾಕೊಂಡು ಹೋಗ್ಬಿಟ್ರು. ಹೋದ್ಮೇಲೆ ಏನಾಯ್ತು, ನಮ್ಮಪ್ಪ ಸ್ಪಾಟಿಗೆ ಬಂದಿದ್ದಾರೆ. ಅವ್ರು ಹೋಗೋದಕ್ಕೂ ನಮ್ಮಪ್ಪ ಸ್ಪಾಟಿಗೆ ಬಂದಿದ್ದಾರೆ. ನಮ್ಮಪ್ಪ ನಮ್ಮಮ್ಮ ಅಂತೂ ಟು ಬಿ ಫ್ರಾಂಕ್ ಸರ್ ತುಂಬಾ ಮುಗ್ದೆ. ಅವ್ರಿಗೆ ಮನೇಲಿ ಅಡುಗೆ ಮಾಡೋದು, ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ರೆ ಏನೂ ಗೊತ್ತಿಲ್ಲ. ಅಷ್ಟು ಮುಗ್ದೆ ಅವರು. ಬಂದು ನೋಡಿದ್ದಾರೆ, ಅವ್ರಿಗಂತೂ ಫುಲ್ ಶಾಕ್ ಆಗೋಗಿದೆ. ಶಿ ವಿಲ್ ನಾಟ್ ಎಕ್ಸ್‌ಪ್ರೆಸ್ ಅಟ್ ಅ ಟೈಮ್. ಆ ಟೈಮಲ್ಲಿ ಎಕ್ಸ್‌ಪ್ರೆಸ್ ಮಾಡಲ್ಲ. ನಮ್ಮಪ್ಪ ನೋಡಿದವರು ಬಿದ್ದು ಉಳ್ದಾಡಿದ್ದಾರೆ, ಮಣ್ಣು ಮೇಲೆಲ್ಲ ಉಳ್ದಾಡಿದ್ದಾರೆ. ಪೊಲೀಸವರೆಲ್ಲ ಬಂದಿರೋ ಅಷ್ಟರಲ್ಲಿ ಕೇಸ್ ಆಗಿತ್ತು. ಸೊ ಅವರಾಗೆ ಹೋಗಿ ಹೊಡ್ಕೊಂಡಿರೋದು ಅಂತಂದೆಲ್ಲ ಅವ್ರು ಹೇಳಿರೋದು ನಿಮ್ಮ ಮಗಳು ಹೊರಟೋಗ್ಬಿಟ್ಟಿದ್ದಾಳೆ, ಹೋಯ್ತು. ಹೊರಟೋಗಿದ್ದಾಳೆ ಆಲ್ಮೋಸ್ಟ್. ಸೊ ಸರ್ ಅಲ್ಲಿ ಬ್ಲಡ್ ಬಂದಿರೋದೆಲ್ಲ ನೋಡಿದ್ರೆ ಆಮೇಲೆ ಹಂಗಾಗಿತ್ತು. ಇದು ಇಲ್ಲೂ ಓಪನ್ ಆಗಿತ್ತು. ಇದನ್ನ ಜಾಯಿಂಟ್ ಮಾಡಿದ್ದಾರೆ ಆ ಡಾಕ್ಟ್ರು ಯಾರೋ ಗೊತ್ತಿಲ್ಲ.